ಪ್ರತಿಯೊಬ್ಬ ರೈತ ಸಹೋದರರಿಗೆ ನಮಸ್ಕಾರ. ಇವತ್ತು ಮತ್ತೆ ನಾವು ವಿ.ಪಿ. ಹೆಗ್ಡೆ ಸರ್ ಹತ್ರ ಇದ್ವಿ. ಈಗ ಮನುಷ್ಯಗೆ ಯಾವುದೇ ಒಂದು ಕಾಯಿಲೆ ಬರಬೇಕು ಅಂದರೆ ಮೇಯ್ನ್ ಕಾರಣ ಬಂದು ನಾವು ಪೆಸ್ಟಿಸೈಡ್ ಇರ್ಬೋದು, ಕೆಮಿಕಲ್ ಫೆರ್ಟಿಸೈಡ್ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು. ಈಗ ಡಯಾಬಿಟಿಸ್ ಇರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಮತ್ತು ಯಾವುದೇ ಬಂದರೆ ಒಂದು ಮೂಳೆ, ಒಂದು ಬೋನ್ ಸಮೇತ ಒಂದು ಇದು ಪ್ರಾಬ್ಲಮ್ ಇರ್ಬೋದು, ಯಾವುದೇ ಇರ್ತದೆ ನಮಗೆ ಇದೆ. ಇವಾಗಿಂದ ಒಂದು ಕೃಷಿ ಕೆಮಿಕಲ್ ಪೆಸ್ಟಿಸೈಡ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು. ಅದೇ ರೀತಿ ಈಗ ನಮ್ಮ ಡಾಕ್ಟರ್ ವಿ.ಪಿ. ಹೆಗ್ಡೆ ಸರ್ ಹತ್ರ ಬಂದು ಪೆಸ್ಟಿಸೈಡ್ ಬಗ್ಗೆ ಮಾತಾಡ್ತಾ ಹೋಗೋಣ. ಏನು ಡಿಫ್ರೆನ್ಸು ಕೆಮಿಕಲ್ ಪೆಸ್ಟಿಸೈಡು ಮತ್ತು ಇದರಿಂದ ನಮ್ಮ ಸಾವಯವ ಪೆಸ್ಟಿಸೈಡ್ ಯಾವ ಥರ ಮಾಡ್ಬೋದು? ಈಗ ಸುಮಾರು ಹಲವಾರು ಕಂಪ್ನಿಗಳು ಇರ್ತವೆ. ನಾವು ಪೆಸ್ಟಿಸೈಡ್ ಕೊಡ್ತೀವಿ ಅಂತೀವಿ, ಯಾವ ಥರ ಮಾಡೋದು ಅಂತ ಯಾರೂ ಹೇಳ್ಕೊಡೋದಿಲ್ಲ, ಡಿಸ್ಕ್ಲೋಸ್ ಮಾಡಲ್ಲ. ಅವರು ಒಳಗಡೆ ಮಾಡ್ತೀವಿ, ನಾವು ಬಂದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಮಾಡ್ತೀವಿ. ಅದೇ ರೀತಿ ಈಗ ಮುಂದಿನ ದಿನ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತಾಯಿದ್ವಿ. ಪೆಸ್ಟಿಸೈಡ್ ಯಾವುದೇ ಒಂದು ಹುಡುಗರುಗಳು ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು, ಒಂದು 100 ಹುಡುಗರುಗಳು ಬಂದು ಇಲ್ಲಿ ಕಲ್ತ್ಕೊಂಡು ಹೋಗ್ಬೋದು ಪೆಸ್ಟಿಸೈಡ್ ಯಾವ ಥರ ಮಾಡೋದು. ಒಂದು ನಮ್ಮ ಭೂಮಿ ಫರ್ಟಿಲೈಸರ್ಸು ಮತ್ತು ಪೆಸ್ಟಿಸೈಡು ಎರಡನ್ನೂ ಯಾವ ಥರ ಮಾಡೋದು, ಇದರಿಂದ ನಮ್ಮ ಭೂಮಿ ಫಲವತ್ತತೆ ಇರ್ಬೋದು. ಪೆಸ್ಟಿಸೈಡು ಈಗ ಇದರಿಂದ ಯಾವ ಥರ ಕೆಮಿಕಲ್ ಯಾವ ಥರ ಹೊಡಿತೀವಿ, ಯಾವುದೇ ಒಂದು ಶಿಲೀಂಧ್ರ ಇರ್ಬೋದು, ಗಿಡಗಳಿಗೆ ಏನೇನು ಕಾಯಿಲೆಗಳು ಬರುತ್ತೋ ಅದ್ರ ಬಗ್ಗೆ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ಯಾಕೆ ನಾವು ಇವಾಗ ಕಲಿತಾ ಇದ್ದೀನಿ ಮತ್ತು ಹಲವಾರು ವಿಚಾರಗಳನ್ನು. ಈಗ ಸುಮಾರು ಜನ ಇರ್ತಾರೆ, ನಾನು ರೈತರ ಕೆಲಸಕ್ಕೆ ಬರಬೇಕು ಅಂತ ಇರ್ತಾನೆ, ಏನು ಅಂದರೆ ಗೊತ್ತಿರಲ್ಲ. ಈಗ ಪೆಸ್ಟಿಸೈಡ್ ಅಂದರೆ ಈಗ ಯಾವುದೇ ಒಂದು ಬೆಳೆ ಇರ್ಬೋದು, ಈಗ ಎಲ್ಲ ಬೆಳೆಗಳಿಗೆ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಪೆಸ್ಟಿಸೈಡ್ ಬರುತ್ತೆ, ಏನೇನು ಕಾಯಿಲೆಗಳು ಬರುತ್ತೆ. ಈಗ ಶಿಲೀಂಧ್ರ ನಾಶಕ ಅಂದ್ರೇನು, ಕಳೆನಾಶಕ ಅಂದ್ರೇನು, ಯಾಕೆ ನನಗೂ ಗೊತ್ತಿಲ್ಲ, ಅದನ್ನು ಸ್ವಲ್ಪ ಹೇಳಕ್ಕೆ ಹೋಗ್ತೀರಾ ಪೆಸ್ಟಿಸೈಡಲ್ಲಿ ಏನೇನೆಲ್ಲ ಬರುತ್ತೆ ಅಂತ? ಪೆಸ್ಟಿಸೈಡ್ಸ್ನಲ್ಲಿ ಅಂತ ಹೇಳಿದರೆ, ಮೊದಲು ಪೆಸ್ಟಿಸೈಡ್ಸ್ ಏನು ಅಂತ ಹೇಳುವಂಥ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ಪೆಸ್ಟಿಸೈಡ್ ಅಂತ ಹೇಳಿದರೆ ಅದು ರೋಗಗಳನ್ನು, ಕೀಟಗಳನ್ನು ಮತ್ತು ನೆಮೆಟೋಡ್ಸ್ಗಳನ್ನು ಎಲ್ಲವನ್ನೂ ಕಂಟ್ರೋಲ್ ಮಾಡೋದಕ್ಕೆ ಒಂದು ನಾಮ ಇದೇನೆಂದರೆ ಪೆಸ್ಟಿಸೈಡ್ಸ್ ಅಂತ. ಅದು ಪೆಸ್ಟಿಸೈಡ್ಸ್ನಲ್ಲಿ ಕೆಮಿಕಲ್ನಲ್ಲಿ ಪೆಸ್ಟಿಸೈಡ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಕೆಮಿಕಲ್ಸ್ನಲ್ಲಿ ಏನು ಹೇಳಬೇಕಂದ್ರೆ ಅದು ಒಂದು ಇನ್ಸೆಕ್ಟಿಸೈಡು ಅಥವಾ ಫಂಜಿಸೈಡು ಅಥವಾ ನೆಮೆಟಿಸೈಡು ಅಂತ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಹೆಸರುಗಳು ಬರ್ತವೆ. ಆದರೆ ಸಾವಯವದಲ್ಲಿ ಹಾಗಲ್ಲ. ಸಾವಯವದಲ್ಲಿ ಎಲ್ಲದಕ್ಕೂ ಪೆಸ್ಟಿಸೈಡ್ ಅಂತ ಉಪಯೋಗಿಸ್ಬೋದು. ಯಾಕೆಂತ ಹೇಳಿದರೆ ಎಲ್ಲ ಕೀಟಗಳನ್ನು, ರೋಗಗಳನ್ನು ಮತ್ತು ನೆಮೆಟೋಡ್ಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಸಾವಯವಕ್ಕಿದೆ. ಅದರಿಂದ ಇದನ್ನು ಪೆಸ್ಟಿಸೈಡ್ ಅಂತ ಉಪಯೋಗಿಸ್ಕೊಳ್ಬೋದು. ನಾವೇ ಕೆಮಿಕಲ್ಸ್ನವರು ಬಂದ್ಬಿಟ್ಟು ಇದು ಪೆಸ್ಟಿಸೈಡ್ ಅಂತ ಹೇಳಿದರೆ ಅದು ನಾವು ಗೊತ್ತಿದ್ದವ್ರು ಕೇಳ್ಕೊಬೇಕು, ಇದು ಕೀಟನಾಶಕನ ಅದು ಬ್ಯಾಕ್ಟೀರಿಯಲ್ ಇದನ್ನು ನಾಶ ಮಾಡೋದಾ ಯಾವುದು ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಅದನ್ನು ಇನ್ಸೆಕ್ಟಿಸೈಡನ್ನು ತೊಗೊಂಡೋಗಿ ರೋಗಗಳನ್ನು ಕಂಟ್ರೋಲ್ ಮಾಡ್ತೇನೆ ಅಂತ ಸ್ಪ್ರೇ ಮಾಡಿದರೆ ಪ್ರಯೋಜನ ಇಲ್ಲ, ಅದರಲ್ಲಿ ಯಾವುದೂ ರಿಸಲ್ಟ್ಸ್ ಬರೋದಿಲ್ಲ. ಸೊ ಅದು ಕೀಟಗಳಿಗೆ ಮಾತ್ರ ಇನ್ಸೆಕ್ಟಿಸೈಡ್ಸ್ ಉಪಯೋಗಿಸೋದು. ಸೊ ಇದು ಮುಖ್ಯವಾಗಿರೋದು. ಇನ್ನೊಂದು ಏನು ಅಂತ ಹೇಳಿದರೆ, ಯಾವುದೇ ಕೆಮಿಕಲ್ಲು ಇನ್ಸೆಕ್ಟಿಸೈಡ್ ಆಗಲಿ, ಫಂಜಿಸೈಡ್ ಆಗಲಿ ಯಾವುದನ್ನೇ ಉಪಯೋಗಿಸಿದ್ರು ಅದು ಸ್ಪೆಸಿಫಿಕ್ ಇಂಥ ಕೆಲವು ಕೀಟಗಳನ್ನು ಮಾತ್ರ ಕಂಟ್ರೋಲ್ ಮಾಡುತ್ತೆ ಅಂತ. ಆಮೇಲೆ ಏನಾಗುತ್ತೆ ಅಂದರೆ ಅದು 2-3 ಸಲ ಹೋದ್ಮೇಲೆ ಈ ಕೀಟಗಳು ಏನು ಮಾಡ್ತವೆ ಅಂದರೆ ಮ್ಯುಟೇಷನ್ ಆಗಿಬಿಡ್ತದೆ. ಅಂದರೆ ಆ ಔಷಧಿ ನೀವು ಹೊಡೆದ್ರೂ ಅದು ಸಾಯೋಲ್ಲ. ಇದು ಕೆಮಿಕಲ್ಸ್ ಅನ್ಸಾದ್ರೆ. ಇದರಲ್ಲಿ ಆದರೆ ಸಾವಯವದಲ್ಲಿ ಆದರೆ ಏನಾಗ್ತದೆ, ಏನು ಪೆಸ್ಟಿಸೈಡ್ ಉಪಯೋಗಿಸ್ತೀವೋ ಅದು ಏನು ಒಂದೇ ಸಲ ಕೊಲ್ಲೋದಿಲ್ಲ. ನೀವು ಲಿಕ್ವಿಡ್ ಪೆಸ್ಟಿಸೈಡ್ ಒಂದು ತಗೊಂಡು ಅದಕ್ಕೆ ಒಂದು ಹುಳ ಹಾಕಿದ್ರೆ ಅದು ಹುಳ ಸಾಯೋದಿಲ್ಲ. ಅದು ಯಾಕೆ ವರ್ಕ್ ಆಗ್ತದೆ ಅಂದರೆ, ಮೊದಲು ಅದು ಆ ಗಿಡಗಳಿಂದ ರಸ ಹೀರುವುದನ್ನು ನಿಲ್ಲಿಸ್ತದೆ, ಆಹಾರ ತಿನ್ನುವುದನ್ನು ನಿಲ್ಲಿಸ್ತದೆ. 2ನೇ ಸಲ ಸ್ಪ್ರೇ ಮಾಡಿದಾಗ ಅದು ಮರಿ ಇಡುವುದನ್ನು ನಿಲ್ಲಿಸ್ತದೆ. ಅದು ಇನ್ನೂ ಮುಂದುವರೆದಾಗ ಅದಕ್ಕೂ ಸಾಯ್ತವೆ. ಮರಿ ಇಡೋದು, ನೀವು ಆಹಾರ ತಿನ್ನೋದೆಲ್ಲ ಕಡಿಮೆ ಆದಗಳೇ ಹುಳಗಳು ಸಾಯ್ತವೆ. ಮತ್ತು ಇದಕ್ಕೆ ಪುನಃ ಅದನ್ನು ಇನ್ನೊಂದು ಸಲ ಅಥವಾ 4 ಮತ್ತೆ ಹೊಡೆದ್ರೂ ಏನೂ ವ್ಯತ್ಯಾಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದರಲ್ಲಿ ಬೇಕಾದಂಥ ಅವುಗಳ ಯಾವುದೇ ಇದಾದರೂ ಕೀಟಗಳಾಗಲಿ, ಕೀಟಗಳ ನರಗಳನ್ನು, ಆಹಾರ ತಿನ್ನುವಂಥ ನಾಳಗಳನ್ನು ಅಲ್ಲೇ ಡ್ಯಾಮೇಜ್ ಮಾಡೋದು. ಆದ್ದರಿಂದ ಇದಕ್ಕೆ ಇದೇ ಪೆಸ್ಟಿಸೈಡನ್ನು ರಿಪೀಟಾಗಿ ನೀವು ಹೊಡೆದ್ರೆ ಅದಕ್ಕೆ ಮ್ಯುಟೇಷನ್ ಆಗುವಂಥ ಸಂದರ್ಭ ಇದರ ಸಾವಯವದಲ್ಲಿ ಬರೋದಿಲ್ಲ. ಸೊ ಈಗ ನನ್ನೊಂದು ಕ್ವಶನು, ಈಗ ಒಂದು ವೆಜಿಟೇಬಲ್ ಬಗ್ಗೆ ಮಾತಾಡೋಣ. ಈಗ ಸುಮಾರು ಕ್ರಾಪ್ಸ್ ಇರ್ತವೆ. ಈಗ ವೆಜಿಟೇಬಲ್ ತಗೊಂಡ್ರೆ ಒಂದು 50 ಥರ ಕ್ರಾಪ್ಸು, ಕಮರ್ಷಿಯಲ್ ಬಂದರೆ ಒಂದು 20 ಥರ, ಒಂದೊಂದ್ರ ಬಗ್ಗೆ ಮಾತಾಡ್ತಾ ಬರೋಣ. ಈಗ ವೆಜಿಟೇಬಲ್ ಬರುತ್ತೆ, ಬದನೆಕಾಯಿ ಬರುತ್ತೆ, ಹೀರೆಕಾಯಿ ಬರುತ್ತೆ, ಮುಳ್ಗಾಯಿ, ಹಸಿರು ಮೆಣಸಿನಕಾಯಿ, ಹೂಕೋಸು, ಎಲೆಕೋಸು ಎಲ್ಲ ಬರುತ್ತೆ. ಅದಕ್ಕೆ ಯಾವ್ಯಾವ ಕಾಯಿಲೆಗಳು ಬರುತ್ತೆ? ಈಗ ಗೊಬ್ಬರ ಅಂದರೆ ಗೊತ್ತಾಯಿತು, ಈ ಗೊಬ್ಬರದ ಬಗ್ಗೆ ನಿಮ್ಗೆ ಚೆನ್ನಾಗಿ ತಿಳ್ಕೊಂಡಿದ್ವಿ. ಈ ಪೆಸ್ಟಿಸೈಡಲ್ಲಿ ಏನೇನು ಕಾಯಿಲೆ ಬರುತ್ತೆ? ಯಾಕೆಂದರೆ ಈಗ ಒಂದು ಎಲೆ ಬಂದರೆ ಒಂದು ಕಾಯಿಲೆ ಬರುತ್ತೆ, ಹುಳಗಳಿರುತ್ತೆ, ಬೇರ್ ಕೊರಕ, ಏನೇನೋ ತುಂಬ
ತುಂಬ ಇರುತ್ತೆ. ಅದಕ್ಕೆ ನಿಮಗೆ ಫಸ್ಟ್ ವೆಜಿಟೇಬಲ್ ಬಗ್ಗೆ ಮಾತಾಡೋಣ. ವೆಜಿಟೇಬಲ್ ಏನೇನೆಲ್ಲ ಕಾಯಿಲೆಗಳು ಬರುತ್ತೆ ನಿಮಗೆ ಗೊತ್ತಿರೋ ಪ್ರಕಾರ, ಅದ್ರ ಪ್ರಕಾರ ಪೆಸ್ಟಿಸೈಡಲ್ಲಿ ಏನೇನು ಹೊಡಿತಾ ಇದ್ದಾರೆ, ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ನಮ್ಮದು ಇದರಲ್ಲಿ ವೆಜಿಟೇಬಲಲ್ಲಿ ಮಾಮೂಲಿ ಇದರಲ್ಲಿ ಏನು ನಿಮ್ಮದ್ರಲ್ಲಿ ಏನೇನಿದೆ ಅದು ಯಾವ ಥರ ನಾವು ಕಲ್ತ್ಕೋಬೋದು ಹುಡುಗರುಗಳು. ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ, ವೆಜಿಟೇಬಲ್ಸ್ಗಳ ತರಕಾರಿಗಳಲ್ಲಿ ಇದು ಭಾಳಷ್ಟು ಜಾಸ್ತಿ ಮಾರ್ಕೆಟ್ನಲ್ಲಿ ಹೂಕೋಸು, ಎಲೆಕೋಸು ಇಂಥ ಕೋಸುಗಳು ಇರ್ತವೆ. ಇವುಗಳಿಗೆಲ್ಲ ಕೆಮಿಕಲ್ಸ್ ಏನಂತ ಹೇಳಿದ್ರೆ 40 ರೀತಿಯ ಔಷಧಿಗಳನ್ನು ಹೊಡಿತಾರೆ. 40 ಒಂದು ಕ್ರಾಪ್ ಮುಗಿದ್ರೊಳಗೆ 40 ರೀತಿಯ ಬೇರೆ ಬೇರೆ ಸ್ಪ್ರೇಗಳನ್ನು ಹೊಡಿತಾರೆ. ಅಂದರೆ ಅದರಲ್ಲಿ ಭಾಳಷ್ಟು ಕೀಟಗಳಿದ್ದಾವೆ. ಎಫಿಡ್ಸು, ಟಿಕ್ಸು, ಆಮೇಲೆ ಲೀಫ್ ಈಟಿಂಗ್ ಕ್ಯಾಟರ್ಪಿಲ್ಲರ್ಸು, ರೂಟ್ ಬೋರರ್ಸು, ಗ್ರಬ್ಸು, ಇಂಥವೆಲ್ಲ ಸಾವಿರಾರು ಇದ್ದಾವೆ. ಅದು ತಿಂದರೆ ಏನೇನು ಕಾಯಿಲೆ ಬರುತ್ತೆ ಸರ್? ಯಾಕೆ ಸುಮಾರು ಜನ ಗೊತ್ತಿರಲ್ಲ. ಏನೋ ಹೂಕೋಸು ಚೆನ್ನಾಗಿದೆ, ದಪ್ಪು ಕಳ್ಳಿತ್ತು, 10 ರೂಪಾಯಿ ಕೊಡ್ತಾನೆ ಅಂತ ತಗೊಂಡು ಅದು ತಿಂದರೆ ಏನೇನು ಕಾಯಿಲೆ ಬರುತ್ತೆ? ಕಾಯಿಲೆ ಏನು ಬರ್ತದೆ ಅಂತ ಹೇಳಿದರೆ ನಿಮಗೆ ಮೊದಲು ಕ್ಯಾನ್ಸರು, ಆಮೇಲೆ BP, ಶುಗರು, ಆಮೇಲೆ ನಿಮಗೆ ಇನ್ನೂ ಗೋಬಿ ಮಂಚೂರಿ ಚೆನ್ನಾಗೈತೆ ಅಂತಿದ್ರೆ ಎಲ್ಲ ಥರ ಕಾಯಿಲೆ ಹೊರಗಡೆಯಿಂದ ಬಂದ್ಬಿಡುತ್ತೆ. ಯಾಕೆಂದರೆ ಅದರಲ್ಲಿ ಹೊಡೆದಂಥ ಕೆಮಿಕಲ್ಸ್ ಇದೆಯಲ್ಲ ಅದು ಹೋಗೋದಿಲ್ಲ, ಅದರಲ್ಲಿ ಉಳಿತದೆ. ಅದನ್ನು ಈಗ ತೊಳೆದ್ರು ಹೋಗಲ್ಲ, ಬಿಸಿಲೋದಿಲ್ಲ. ಈಗ ಕೆಲವು ಸಲ ಇಲ್ಲ ಸರ್ ಅದನ್ನು ತೊಳೆದು ಹೋಗುತ್ತೆ, ಉಪ್ಪು ನೀರಿನಲ್ಲಿ ಹಾಕಿ ತೊಳೆದ್ರು ಹೋಗುತ್ತೆ ಅಂತ. ಇಲ್ಲ, ಅದು ಭಾಳ ಕಡಿಮೆ ಹೋಗುತ್ತೆ. ಸುಮ್ಮನೆ ಒಂದು ಕೆಮಿಕಲ್ಸನ್ನು ಬೂಸ್ಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈಗ ಎಂತ ಇದನ್ನು ಕೊಟ್ಟಿದ್ದಾರೆ. ಅಂದರೆ ಅದು ದೇಹದ ಒಳಗೆ ಹೋಗಿದೆ. ಈಗ ನಾನು ಅದೇ ಹೊರಗಡೆ ಕೆಮಿಕಲ್ಸ್ ಇದ್ದರೆ ಎಲೆಗಳಲ್ಲಿ ಅದನ್ನು ವಾಶ್ ಮಾಡಿದರೆ ಹೋಗುತ್ತೆ. ಒಳಗೆ ಹೋಗಿದ್ದನ್ನೇ ಮಾಡ್ತೀರಾ, ಯಾಕೆ ತೆಗಿತೀರಾ? ಈಗ ಈ ಸಾವಯವದಲ್ಲಿ ಕೊಟ್ಟಂಥ ಪೆಸ್ಟಿಸೈಡ್ಸ್ ಏನು ಮಾಡ್ತಾರೆ, ಅದು ಇಡೀ ಬಾಡಿಗೆ ತಗೊಳ್ತದೆ. ಬಾಡಿಗೆ ತೆಗೆದುಕೊಂಡು ಅದು ಎಷ್ಟು ಚೆನ್ನಾಗಿ ಕೊಡ್ತದೆ ಅಂದರೆ ಅದರಲ್ಲಿರುವಂಥ ಪೋಷಕಾಂಶಗಳು ಎಲ್ಲವೂ ಮನುಷ್ಯರಿಗೆ ಬೇಕಾಗಿರೋದು. ನಿಜವಾಗಿ ಹೇಳ್ತೇನೆ, ಎಷ್ಟು ಸಿಮಿಲಾರಿಟಿ ಒಂದು ಸಸ್ಯಗಳಿಗೂ ಮನುಷ್ಯನಿಗೂ ಇದೆ ಅಂತ ಹೇಳಿದರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ತೆಂಗಿನಕಾಯಿ ತಗೊಳ್ಳಿ, ನಿಮ್ಮ ಬ್ರೈನ್ ಕಂಪೇರ್ ಮಾಡಿ. ಬ್ರೈನಲ್ಲಿ ಎಷ್ಟು ಲೇಯರ್ಸ್ ಇದೆ, ಯಾವ ರೀತಿ ಫ್ಲೂಯಿಡ್ ಇದೆ, ಏನಿದೆ, ಅದೆಲ್ಲವೂ ತೆಂಗಿನಕಾಯಿಯಲ್ಲಿದೆ. ಆಯಿತಾ? ಪ್ರಕೃತಿಯಲ್ಲಿ ನೋಡಿ, ಈಗ ಒಂದು ಕಿಡ್ನಿ ಬೀನ್ಸ್ ಅಂತ ಬರುತ್ತೆ, ನಮ್ಮ ಕಿಡ್ನಿ ಶೇಪಲ್ಲಿ ಕಿಡ್ನಿ ಬೀನ್ಸ್ ಬರ್ತದೆ. ಇದರಲ್ಲಿ ನೋಡೋಕ್ಕೆ ಹೋದರೆ ಇದೊಂದು ದೊಡ್ಡ ಸಬ್ಜೆಕ್ಟ್. ಅದರ ಇಟ್ಸೆಲ್ಫ್ ಒಂದು ಸಬ್ಜೆಕ್ಟು, ಆ ಸಿಮಿಲಾರಿಟಿ. ಆಮೇಲೆ ನಾವು ಮಾತಾಡೋದನ್ನು ಯಾವ ರೀತಿಯಲ್ಲಿ, ನಮ್ಮ ಆತ್ಮೀಯತೆಯನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ತೇವೆ, ಯಾವ ರೀತಿ ಅದನ್ನು ನಮಗೆ ರೆಸ್ಪಾನ್ಸ್ ಮಾಡ್ತೇವೆ ಅಂತ ಹೇಳೋದೊಂದು ದೊಡ್ಡ ಸೈನ್ಸ್ ಅದು. ಅದರಿಂದ ನಾವು ಏನು ಕೆಮಿಕಲ್ಸನ್ನು ಈ ತರಕಾರಿಗಳಿಗಾಗಲಿ ಗಿಡಕ್ಕೆ ಬೇರೆ ಬೆಳೆಗಳಿಗೆ ಹೊಡಿತೇವೆ, ಅದು ಯಾವುದೂ ಅಲ್ಲಿಂದ ಹೋಗೋದಿಲ್ಲ. ಇನ್ನೊಂದು ಕಳೆನಾಶಕ, ಅದರಷ್ಟು ದೊಡ್ಡ ವಿನಾಶ ಇದು ಯಾವುದೂ ಇಲ್ಲ. ಯಾಕೆಂತ ಹೇಳಿದರೆ ಈ ಕಳೆನಾಶಕವನ್ನು ನೀವು ಹೊಡೆದ್ರೆ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. 25 ವರ್ಷ ಆದರೂ ಮಣ್ಣಿಂದ ಹೋಗಲ್ಲ ಅದು ಕಳೆನಾಶಕ. ಅಲ್ಲಿ ನೀವು ಕಳೆನಾಶಕ ಒಂದು ರಿಪೀಟೆಡ್ ಹೊಡೆದು ಬಿಟ್ರೆ ಅಲ್ಲಿ ಬೆಳೆನೂ ಬರೋದಿಲ್ಲ. ನಾಳೆಗೆ ಬರೀ ಕಳೆಗೋಸ್ಕರ ಬರೀ ಕಳೆಗೋಸ್ಕರ ಹೊಡೆಯೋದು. ಅದು ಏನೋ ತರಕಾರಿಗೆ ಡ್ಯಾಮೇಜ್ ಮಾಡಬಾರ್ದು, ಕಳೆ ಮಾತ್ರ ಹೋಗ್ಬೇಕಂತ ಹೊಡಿತೇವೆ. ಆದರೆ ಕಳೆಗೆ ಹೊಡೆದದ್ದು ಅದು ಮಣ್ಣಿನಲ್ಲಿ ಸೇರ್ಕೊಳ್ಳುತ್ತೆ. ಮಣ್ಣಿನಲ್ಲಿ ಸೇರಿಕೊಂಡಾದರೆ ಮತ್ತೆ ನೆಕ್ಸ್ಟ್ ಕ್ರಾಪ್ ಬರುವಾಗ ಯಾವ ತರಕಾರಿ ಕೂಡ ಅದನ್ನು ಬೆಳೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಪ್ರತಿಯೊಂದಕ್ಕೂ ಭೂಮಿ ತಾಯಿ ಅಂತ ನಾವೇನು ಕರಿತಾ ಇದ್ದೇವೆ, ಇದು ಬಹಳ ಮುಖ್ಯ. ಇದು 1 ಇಂಚು ಮಣ್ಣಿನಲ್ಲಿ 1 ಮಿಲಿಯನ್ ಸೂಕ್ಷ್ಮ ಜೀವಾಣುಗಳಿದ್ದಾವೆ. 1 ಇಂಚು ಮಣ್ಣಿನಲ್ಲಿ ಈ ಸೂಕ್ಷ್ಮ ಜೀವಾಣುಗಳು 3 ನಿಮಿಷಕ್ಕೊಂದ್ಸಲ ಜೀವನ ಅವಧಿಯನ್ನು ಮುಗಿಸ್ತದೆ, ಪುನಃ ಮಿಲಿಯನ್ ಟೈಮ್ಸ್ ಮರಿಗಳನ್ನು ನೀಡ್ತವೆ. ಇದು ಎಷ್ಟು ಸೂಕ್ಷ್ಮ ಜೀವಾಣುಗಳು ಮಣ್ಣಿನಲ್ಲಿ ಜಾಸ್ತಿ ಇದೆಯಾ ಅಷ್ಟು ಬೆಳೆ ಚೆನ್ನಾಗಿ ಬರ್ತದೆ ನಿಮಗೆ. ಆಯಿತಾ? ಎಷ್ಟು ಬೆಳೆಗಳು ಚೆನ್ನಾಗಿ ಬರ್ತದ ಅಷ್ಟೇ ಸಸ್ಯ, ಅದಕ್ಕಿಂತ ಕಡಿಮೆ ಸ್ವಲ್ಪ ಸಸ್ಯಾಹಾರಿಗಳು ಬರ್ತಾರೆ. ಸಸ್ಯಾಹಾರ ಕಡಿಮೆ ಆದಮೇಲೆ ಇನ್ನು ಮಾಂಸಾಹಾರಿಗಳು ಬರ್ತವೆ. ಇದು ಯಾವಾಗ ಈ ಸೂಕ್ಷ್ಮ ಜೀವಾಣುಗಳನ್ನು ಮಣ್ಣಿನಿಂದ ಹಾಳು ಮಾಡ್ತೇವೆ, ಇದು ಉಲ್ಟಾ ಆಗುತ್ತೆ. ಅದಕ್ಕೆ ಇನ್ನೊಂದು ಕ್ವಶನ್ನು, ಈಗ ನಾವು ವೆಜಿಟೇಬಲೇ ತೊಗೊಳ್ಳೋಣ. ಈಗ ಏನೇನು ಕಾಯಿಲೆಗಳು ವೆಜಿಟೇಬಲಿಗೆ ಬರುತ್ತೆ? ಈಗ ಸುಮಾರು ಜನ ನೋಡ್ತಾ ಇರ್ತಾರೆ, ಒಂದು ರೈತರುಗಳು, ಹಾಗೆ ಮುಂದೆ ಈಗ ರೈತರುಗಳು ಬರಬೇಕು. ಈಗ ಅವ್ರ ರೈತರ ಕೆಲಸ ಮಾಡಿ ಗೊತ್ತಿರಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ ವೆಜಿಟೇಬಲ್ ಏನೇನು ಕಾಯಿಲೆಗಳು ಬರುತ್ತೆ, ಒಂದು 7-8 ಕಾಯಿಲೆ ಹೇಳ್ಬಿಟ್ಟು ನಮ್ಮದು ಆರ್ಗ್ಯಾನಿಕಲ್ ಏನೇನು ಮೆಡಿಸಿನ್ಗಳಿದ್ದಾವೆ, ಅವ್ರು ಯಾವ ಥರ ಮನೇಲಿ ಮಾಡ್ಕೋಬೋದು ಅದೊಂದು ಹೇಳ್ಕೊಡ್ತೀರಾ? ಈಗ ಮೊದಲು ಪ್ರತಿಯೊಂದು ಬೆಳೆಗಳಿಗೂ ಒಂದು 4-5 ರೀತಿಯಾಗಿದೆ. ಇಲ್ಲಿ ಎಲೆ ಚುಕ್ಕೆ ರೋಗ ಅಂತ, ಎಲೆ ಚುಕ್ಕೆ ಬರುತ್ತೆ, ಎಲೆ ಎಲೆ ಎಲ್ಲ ಒಣಗೋಗುತ್ತೆ, ಎಲೆ ಚುಕ್ಕೆ ರೋಗ ಅಂತ ಇರ್ತದೆ. ಆಮೇಲೆ ಲೀಫ್ ಸ್ಪಾಟ್ಸ್ ಅಂತ, ಈ ಬಾಲ್ಯದಲ್ಲಿ ಚುಕ್ಕಿಗಳು ಬರೋದು, ಕೊಳೆ ರೋಗ ಅಂತ ಬರ್ತದೆ, ಎಲೆಗಳೇ ಕೊಳೆತು ಹೋಗುವಂಥದ್ದು, ಬೇರುಗಳಿಗೆ ಕೊಳೆ ರೋಗ ಬರ್ತದೆ. ಇದು ಇಷ್ಟು ಬಂದಾಗ ಆದಮೇಲೆ ಈ ಕೀಟಗಳು ಅಟ್ಯಾಕ್ ಆಗ್ತದೆ. ಕಂಬಳಿ ಹುಳ, ಎಫಿಡ್ಸು, ಥ್ರಿಪ್ಸು ಅಂತೇಳಿ
ಬೇರೆ ಬೇರೆ ಮಿಲಿಬಗ್ಸು, ಸ್ಕೇಲ್ ಇನ್ಸೆಕ್ಟ್ಸು, ಇವೆಲ್ಲ ಬೇರೆ ಬೇರೆ ರೀತಿಯ ಇದಿದೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಮೊದಲಿನ ಕಾಲದಲ್ಲಿ ಕೀಟನಾಶಕಗಳನ್ನು, ಕೆಮಿಕಲ್ ಕೀಟನಾಶಕಗಳನ್ನು ಹೊಡೆಯುವಾಗ ಯಾವ ಕೀಟಗಳು ಮನುಷ್ಯನಿಗೆ ಸಹಾಯ ಮಾಡ್ತಾ ಇದ್ದಾವ, ಈಗ ನಾಶಕ ಹೊಡೆದು ಅವುಗಳು ಕೂಡ ನಮ್ಮ ಒಂದು ವೈರಿಗಳಾಗಿದೆ, ಕೀಟಗಳನ್ನು ಹಾಳು ಮಾಡುವಂಥವಾಗಿದೆ. ಉದಾಹರಣೆಗೆ ನಾವು ಮೊನ್ನೆ ಒಂದು ಮಾತಾಡ್ತಾ ಹೇಳಿದೆ ನಿಮಗೆ, ಭತ್ತದಲ್ಲಿ ಜಿಗಣಿ ಹುಳ ಅಂತೇಳಿ, ಇದು 1948ರಲ್ಲಿ ಈ ಜಿಗಣಿ ಹುಳ ಮನುಷ್ಯರಿಗೆ ಸಹಾಯ ಮಾಡ್ತಾಯಿತ್ತು ಭತ್ತ ಬೆಳೆಸುವಾಗ. ಇವತ್ತು ಅದು ಡೆಡ್ಲಿ. ಅದು ಜಿಗಣಿ ಹುಳ ಬಂದ್ಬಿಟ್ರೆ ಭತ್ತ ಬೆಳೆದೇ ಇಲ್ಲ, ಆ ರೀತಿ ಪರಿಸ್ಥಿತಿಗೆ ಬಂದಿದೆ. ಇದರಲ್ಲಿ ಭಾಳಷ್ಟು ಇದೆ. ಇನ್ನೂ ಇದಾವೆ, ಇನ್ನು ನೋಡಿ, ಒಂದು ಲೇಡಿ ಬರ್ಡ್ ಬಿಟ್ಲ್ ಅಂತ ಹೇಳ್ತಾರೆ, ಸಣ್ಣದು ಇದೆ, ಒಂದು ಸಣ್ಣ ಇದಿದೆ, ಅದು ನಿಜವಾಗಿ ಸಹಾಯ ಮಾಡ್ತದೆ. ನಿಮ್ಮ ಕೆಮಿಕಲ್ ಹಾಕಿ ಅದು ಸತ್ತೋಗುತ್ತೆ. ಅದು ಬೇರೆ ಕೀಟಗಳನ್ನು ತಿಂದು ಮನುಷ್ಯನಿಗೆ ಸಹಾಯ ಮಾಡ್ತದೆ. ಅದೇ ಈಗ ನೀವು ಹೇಳಿದ್ರಲ್ಲ, ಈಗ ಕೀಟಗಳು ಇಂತಿದೆ, ಎಲೆ ಚುಕ್ಕೆ ರೋಗ ಬರುತ್ತೆ, ಕಂಬಳಿ ಹುಳ, ಕೀಟಗಳು, ಆಮೇಲೆ ಕೊಳೆ ರೋಗ ಎಲ್ಲ ಬರುತ್ತೆ. ನಮ್ಮ ಸಾವಯವದಲ್ಲಿ ಏನು ಮೆಡಿಸಿನ್ ಮಾಡ್ಬೋದು? ಶಾರ್ಟಾಗಿ ಸ್ವೀಟಾಗಿ ಹೇಳ್ತಾರೆ, ಯಾವ್ದು ಮೆಡಿಸಿನ್ ಮಾಡ್ಬೋದು, ಏನೆಲ್ಲ ಇದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳಿ. ಸಾವಯವ ಸುಮಾರು ಜನ ಯಾಕೆಂದರೆ ಒಂದು ತರಕಾರಿ ಬೆಳೀತಾ ಇರ್ತಾರೆ, ಮನೆ ಮುಂದೆ ಗಾರ್ಡನ್ನೇ ಮಾಡ್ಕೊಂಡಿರ್ತಾರೆ, ಅವ್ರು ಸುಮ್ಮನೆ ಹೋಗಿ 2 kg ಗೊಬ್ಬರ ತಂದು ಹಾಕ್ತಾ ಇರ್ತಾರೆ. ಅವ್ರಿಗೆ ಏನು ಬೇಕು ತರಕಾರಿ ಬೆಳೆಗೆ ಸ್ಟಾರ್ಟ್ ಮಾಡಿದ್ರು ಜನಗಳು, ಸುಮಾರು ಜನ ನೋಡ್ತಾ ಇದ್ದೆ. ಅವ್ರಿಗೆ ಸಾವಯವದಲ್ಲಿ ಮನೇಲೆ ಒಂದು ಮೆಡಿಸಿನ್ ಮಾಡ್ಕೊಂಡು ಆರ್ಗ್ಯಾನಿಕ್ ಬೆಳ್ಕೊಳ್ತಾರೆ. ಭಾಳ ಸುಲಭ ಮಾಡ್ಕೊಳ್ಬೋದು. ನಿಮಗೆ ಮೊದಲನೇದಾಗಿ ಕೃಷಿ ಅಂತ ಮಾಡುವಾಗ ಯಾವುದೇ ಬೆಳೆ ಬೇಕಾದರೂ ನಿಮ್ಮ ನಾಟಿ ಹಸುಗಳು ಬೇಕು. ನಾಟಿ ಹಸು ಇರಲೇಬೇಕು. ಓಕೆ, ಯಾಕೆ ಅಂತ ಹೇಳಿದರೆ, ಈ ನಿಮ್ಮ ಜರ್ಸಿ, ಹಾಲ್ಸ್ಟೀನ್ ಬ್ರೀಡ್ಗಳೆಲ್ಲ, ಇಂಪೋರ್ಟೆಡ್ ಬ್ರೀಡ್ಗಳಿದೆಯಲ್ಲ, ಇವುಗಳು ನಿಜವಾಗಿ ಹಸುಗಳಲ್ಲ, ಮಿಲ್ಕ್ ಮೇಕಿಂಗ್ ಮೆಷಿನ್ಸ್. ಯಾಕೆಂದರೆ ಇವುಗಳನ್ನು ಬ್ರೀಡ್ ಮಾಡಿದ್ದೆ ಇಂಗ್ಲೆಂಡ್ನಲ್ಲಿ, ಹಂದಿ ಮತ್ತು ಹಸುಗಳನ್ನು ಕ್ರಾಸ್ ಮಾಡಿ ಮಾಂಸ ಜಾಸ್ತಿ ಬರಬೇಕು ಅಂತ ಹೇಳುವ ರೀತಿಯಲ್ಲಿ ಮಾಡಿದ್ದರು. ಅದರಲ್ಲಿ ಅಪ್ಪಿತಪ್ಪಿ ಯಾವುದೋ ಒಂದು 2 ಹಸುಗಳು ಸ್ವಲ್ಪ ಹಾಲು ಕೊಡ್ಲಿಕ್ಕೆ ಶುರುವಾಯಿತು ಅಂತೇಳಿ ಅದನ್ನು ಸ್ವಲ್ಪ ಹಾಲು ಕೊಡ್ಲಿಕ್ಕೆ ಅಂತ ಬ್ರೀಡ್ ಜಾಸ್ತಿ ಮಾಡಿದ್ರು. ನಿಜವಾಗಿ ಮಾಡಿದ್ದು ಇದು. ಅದೇ ರೀತಿ ನೀವು ಕೇಳಿರ್ಬೋದು, ಇಂಗ್ಲೆಂಡ್ನಲ್ಲಿ ಇದು ಕೌ ಡಿಸೀಸ್ ಅಂತೇಳಿ, ಅದು ಬಂದು ಕೊಟ್ಟರೆ ಇದು ಎಷ್ಟೋ ಲಕ್ಷಗಟ್ಟಲೆ ದನಗಳನ್ನು ಕೊಂದು ಹಾಕಿಬಿಟ್ಟು ಇದರಲ್ಲಿ ಬಿಟ್ಟುಬಿಟ್ಟಿದ್ದಾರೆ, ಹೊಳೆಯಲ್ಲಿ ಬಿಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ ಈ ನಮ್ಮ ಹಸುಗಳಿಗೆ ಅದು ಬರೋದಿಲ್ಲ. ನಾಟಿ ಹಸುಗಳಿಗೆ, ದೇಶಿ ಹಸುಗಳಿಗೆ ಆ ರೋಗಗಳು ಬರೋದಿಲ್ಲ. ರೋಗ ನಿರೋಧಕ ಶಕ್ತಿ ಇದೆ. ಯಾಕೆ ಶಕ್ತಿ ಇದೆ ಅಂತ ಹೇಳಿದರೆ, ದೇವರು ಇದಕ್ಕೊಂದು ಇಂಥ ಪವರ್ ಕೊಟ್ಟಿದ್ದಾರೆ. ಈ ಹಸುಗಳ ಕೊಂಬುಗಳಿದ್ದು ನಮ್ಮ TV ಆಂಟೆನಾಗೆ ಸೂರ್ಯಕಿರಣದಲ್ಲಿರುವಂಥ ಕಾಸ್ಮಿಕ್ ರೇಯನ್ನು ಹೇಳ್ಕೊಡುತ್ತೆ. ಕಾಸ್ಮಿಕ್ ರೇಯನ್ನು ಹೇಳ್ಕೊಂಡು ಅದು ದೇಹದೊಳಗೆ ಹೋಗುವಾಗ ಅದು ಹಾಲಿಗೆ, ಗಂಜಳಕ್ಕೆ, ಸಗಣಿಗೆ ಹೋಗಿ ಉಳಿದದ್ದು ಅದರ ಡುಬ್ಬದಲ್ಲಿ ಉಳಿತದೆ. ಇದು ಕಾಸ್ಮಿಕ್ ರೇ. ಇದು 16 ವರ್ಷದವರೆಗೆ ದನಗಳು ಬೆಳೆದು ಬಿಟ್ಟು ಅದು ಇನ್ನೂ ಹಾಗೇನೆ ಅದು ನ್ಯಾಚುರಲ್ ಡೆತ್ ಆಗಿಬಿಟ್ರೆ ಅದು ಗೋರಜನ್ ಅಂತ ಹೇಳ್ಬಿಟ್ಟು ಸಂಸ್ಕೃತದಲ್ಲಿ ಕರಿತೇವೆ, ಹಣೆಯಲ್ಲಿ ಬಂದಿರ್ತದೆ. ಇದರ ಪವರ್ ಎಷ್ಟು ಅಂತ ಹೇಳಿದರೆ, ಈ ಗೋರಜನ್ 1 ಗ್ರಾಮಿಗೆ ಇವತ್ತು $1 ಬಿಲಿಯನ್. ನಮಗೆ ಗೊತ್ತಿಲ್ಲದಿಲ್ಲ, ನಾವು ಹಸುಗಳು ಸತ್ತ ಮೇಲೆ ಒಂದು ಮಣ್ಣಿಗೆ ಹಾಕ್ತೀವಿ. ಆದರೆ ಗೊತ್ತಿದ್ದವ್ರು ಏನು ಮಾಡ್ತಾರೆ, ಅದನ್ನು ಹುಡುಕಿಕೊಂಡು ಬರ್ತಾರೆ, ಅದನ್ನು ತೆಗೆದುಬಿಟ್ಟು ಸೇಲ್ ಮಾಡ್ತಾರೆ. ನಮಗೊಂದು $500-600 ಕೊಟ್ಬಿಟ್ಟು ಗೋರಜನ್ನ ಸೇಲ್ ಮಾಡ್ತಾರೆ. ಇದು ಈ ಕಾಸ್ಮಿಕ್ ರೇ ಕಾನ್ಸಂಟ್ರೇಷನ್. ಈ ಕಾಸ್ಮಿಕ್ ರೇ ಪ್ರತಿಯೊಂದಕ್ಕೂ ಬೇಕು. ದೇವರಿಗೆ ನಮಗೆ ಬರ್ತದೆ. ನಾವು ಸೂರ್ಯಕಿರಣದಲ್ಲಿ ನಿಮಗೆ ಡಾಕ್ಟರ್ ಹೇಳ್ತಾರೆ ವಿಟಮಿನ್ ಡಿ ನಿಮಗೆ ಕಡಿಮೆ ಆಗಿದೆ, ಬಿಸಿಲಿಗೆ ಒಂದು ಅರ್ಧ ಗಂಟೆ ನಿಂತುಬಿಡಿ ಅಂತ. ಇದು ಕಾಸ್ಮಿಕ್ ರೇ ಮಾಡುವಂಥದ್ದು ನಮ್ಮ ಮನುಷ್ಯರಿಗೆ. ಅದು ಪ್ರತಿಯೊಂದು ಪ್ರಾಣಿಗಳು, ನೀರಿನ ಅಡಿಯಲ್ಲಿದ್ದಂಥ ಪ್ರಾಣಿಗಳು ಬಿಟ್ಕೊಡ್ತದೆ. ಸೊ ನಾವು ಏನು ಮಾಡಬೇಕು, ಇದರ ಗಂಜಲದಲ್ಲಿ ಕಾಸ್ಮಿಕ್ ರೇ ಬರುತ್ತೆ. ಈ ಗಂಜಲವನ್ನು ಒಂದು 4-5 ದಿವಸ ಇಟ್ಟುಬಿಟ್ರೆ ಅದು ಅಲ್ಲಿಗೆ ಸ್ವಲ್ಪ ಪವರ್ ಜಾಸ್ತಿ ಆಗ್ತದೆ. ಅಂದರೆ ಆ ಗಂಜಲಕ್ಕೆ ಆಗಾಗಲೇ ಸೂಕ್ಷ್ಮ ಜೀವಾಣುಗಳು ಬಂದು ಸೇರ್ಕೊಳ್ತಾರೆ. ಗಂಜಲಕ್ಕೆ ನಾವು ಇಟ್ಬಿಟ್ರೆ ಸೂಕ್ಷ್ಮ ಜೀವಾಣುಗಳು ಬಂದು ಸೇರ್ಕೊಳ್ತಾರೆ. ಅದೇನಾದ್ರು ಆ್ಯಂಟಿ ಕ್ಲಾಕ್ ಏನಾದ್ರು ತಿರುಗಿಸೋದೇನಾದ್ರು ಮಾಡಬೇಕಾ? ಮತ್ತೆ ಮಾಡೋದು ಹಾಗೇನೆ ಇಟ್ಟುಬಿಟ್ಟು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಇಟ್ಕೊಳ್ಬೋದು. ಇದು ತಿರುಗಿಸುವುದು ಯಾಕೆ ತಿರುಗಿಸೋದು ಅಂತ ಇನ್ನೊಂದು ವಿಜ್ಞಾನ. ಅದು ವಿಜ್ಞಾನ ಬಯೋಡೈನಮಿಕ್ ಫಾರ್ಮುಲೇಷನ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಮಾಡೋಕ್ಕಂಥದ್ದು. ಆದರೆ ನಮ್ಮ ರೈತರಿಗೆ ಅದೆಲ್ಲ ಬೇಡ. ನಾವೇನು ಮಾಡಿದ್ರೆ 1 ಲೀಟ್ರ್ ಗಂಜಲ ತಗೊಂಡು ಒಂದು 10 ಲೀಟ್ರ್ ನೀರು ಹಾಕೋದು. ಒಂದು ಲೀಟ್ರ್ ಗಂಜಲ ತಗೊಂಡು 5 ದಿನ ಇಟ್ಬಿಡೋದು. ಅದೇ 5 ದಿನ ಇಟ್ಬಿಡೋದು. ಅದನ್ನು 10 ಲೀಟ್ರ್ ನೀರಿಗೆ ಬೆರೆಸ್ಕೊಳ್ಳೋದು. ಆಮೇಲೆ ನಮ್ಮ ತೋಟದಲ್ಲಿ ಬೇಕಾದಷ್ಟು ಗಿಡಗಳು ಬೆಳೀತಾರೆ. ಪಾರ್ಥೇನಿಯಮ್ಮು ಅಥವಾ ಗಾಂಧಿ ಗುಲಾಬಿ, ಲ್ಯಾಂಟನ ಅಥವಾ ಎಪಟೋರಿಯಮ್ಸು ಅಂತ ಬೇರೆ ಬೇರೆ ಇದ್ರಲ್ಲಿ ಸಿಗ್ತವೆ. ಆಮೇಲೆ ಹೂವಿನ ಗಿಡಗಳಲ್ಲಿ ದಾಸವಾಳ ಅಥವಾ ಹಣ್ಣಿನ ಗಿಡಗಳಲ್ಲಿ ಸೀತಾಫಲ, ಇಂಥವೆಲ್ಲ ಇವುಗಳ ಎಲೆಗಳನ್ನು ತಗೊಂಡು 1 kg ಅಷ್ಟು ಎಲೆ ತಗೊಂಡು, ಎಲ್ಲ ಥರ ಎಲೆಗಳು ಎಲ್ಲ ಬೇಡ, ಒಂದೇ ಯಾವುದೋ ಒಂದು ತಗೊಂಡ್ರೆ ಸಾಕು. ಬರೀ ದಾಸವಾಳ ತಗೊಂಡ್ರೆ ದಾಸವಾಳನೇ ಸಾಕು. ಅದನ್ನು 1 kg
kg ಅಷ್ಟು ಎಲೆ ತಗೊಂಡು ಅದನ್ನೊಂದು 10 ಲೀಟರ್ ನೀರಿನಲ್ಲಿ, ಒಳ್ಳೆ ಕುದಿಯೋ ನೀರಿನಲ್ಲಿ ಹಾಕಿ ಸ್ವಲ್ಪ ಕುದಿಸಿ ಸಾಯಂಕಾಲ ಇಟ್ಬಿಟ್ಟು ಮರುದಿವಸ ಬೆಳಿಗ್ಗೆ ಸೋಸಿ ಬಿಟ್ಟರೆ ಅದೊಂದು ಔಷಧಿ ಅದು. ಅದನ್ನು ನಾವೇನು ಮಾಡಬೇಕು, ಈ ಗಂಜಲ ಜೊತೆಗೆ ಬೆರೆಸ್ಕೋಬೇಕು. ಗಂಜಲ ಜೊತೆ ಬೆರೆಸ್ಕೊಂಡು ಪುನಃ ಅದನ್ನು 1 ಲೀಟ್ರ್ ತಗೊಂಡು 10 ಲೀಟ್ರಿಗೆ ಹಾಕೋಬೇಕು. ಅದನ್ನು ಸ್ಪ್ರೇ ಮಾಡಬೇಕು ಗಿಡಗಳಿಗೆ. ಯಾವ ಕೀಟಗಳು ಬಂದರೆ ಯಾವ ರೋಗಗಳು ಬರುತ್ತೆ, ಎಲ್ಲ ಶಕ್ತಿ ಗಿಡಗಳಿಗೆ ಕೊಟ್ಟುಬಿಡ್ತಾರೆ. ಇದು ದೇವರು ಕೊಟ್ಟಿದ್ದು ನಮಗೆ, ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಈ ರೀತಿ ಔಷಧಿಗಳನ್ನು ನಾವೇ ಮಾಡ್ಕೊಳ್ಬೋದು, ದುಡ್ಡು ಕೊಟ್ಟು ತರಬೇಕಂತಿಲ್ಲ. ಅದನ್ನೇ ನೀವು ಯಾರಾದ್ರೂ ಕೆಮಿಕಲ್ಗೆ ಹೋದರೆ 1,000, 2,000, 3,000 ಲೀಟ್ರಿಗಿಂತ ಇದೆ. ಇದು ಹಾಗೆ ಇದೇನು ಔಷಧಿ ಸರ್ ಇದು? ಯಾಕೆ ನೀವು ಮಾಡ್ತಾ ಇದ್ದೀರಾ? ಇದೇನಕ್ಕಾಗುತ್ತೆ? ಇದು ನಿಸರ್ಗ ಲಿಕ್ವಿಡ್ಡು, ಅದೇ ರೀತಿ ತ್ರಿಷಿಕಾ ಲಿಕ್ವಿಡ್ಡು, ಆಮೇಲೆ NC ಲಿಕ್ವಿಡ್ ಅಂತ ಇದು. ಇದರಲ್ಲಿ ನೋಡಿ, ಈಗ ಇದು ನಿಸರ್ಗ ಲಿಕ್ವಿಡ್ ಅಂತ ಹೇಳಿದ್ರೆ ಇದು ಈಗ ನಾವೇ ಹೇಳಿದಾಗೆ ಎಲ್ಲ ರೋಗಗಳನ್ನು, ಎಲ್ಲ ಗಿಡಗಳಲ್ಲಿ ರೋಗಗಳನ್ನು, ಕೀಟಗಳನ್ನು ನಾಶ ಮಾಡುವಂಥ ಶಕ್ತಿ ನಿಸರ್ಗ ಲಿಕ್ವಿಡಿಗಿದೆ. ಇದೆಲ್ಲ ವೆಜಿಟೇಬಲ್, ಕಮರ್ಷಿಯಲ್ ಎಲ್ಲ ಯಾವುದು ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಇದು ಎಷ್ಟು ಲೀಟ್ರ್? 1 ಲೀಟ್ರ್. ಎಷ್ಟು ನೀರು ಹಾಕ್ಬೇಕು? 5 ml ಅನ್ನು 1 ಲೀಟ್ರ್ ನೀರಿಗೆ. 5 ml ಅಂದರೆ 1 ಲೀಟ್ರನ್ನು 200 ಲೀಟ್ರ್ ನೀರಿಗೆ ಹಾಕಿಬಿಟ್ಟು ನೀವು ನಿಮಗೆ ಬೇಕಾದಾಗೆ ಸ್ಪ್ರೇ ಮಾಡ್ಕೊಳ್ಬೋದು. ಒಂದು ಗಿಡಕ್ಕೆ ಏನು ಸ್ವಲ್ಪ ಒಂದು ಸಣ್ಣ ತರಕಾರಿಗೆಲ್ಲ ಸುಮ್ಮನೆ ಹೊಡ್ಕೊಂಡಿಗೆ ಹೋದ್ರೆ ಸಾಕು. ಆಮೇಲೆ ಎಲೆಗಳಿಗೆ ಬಿದ್ದರೆ ಸಾಕು. ಎಲೆಗಳಿಂದ ಎಲ್ಲಾದರೂ ಮಣ್ಣಿಗೆ ಬಿದ್ದರೂ ಬೇರೆ ಮುಖಾಂತರ ತಗೊಳ್ಳುವಂಥದ್ದು ಇದೆ. ಇದರಲ್ಲಿ ಸಿಸ್ಟಮ್ಸ್ ಇದೆ. ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿದ್ದೇವೆ. ಇದಕ್ಕೆ ಔಷಧಿ ಸಸ್ಯಗಳನ್ನು ರಸ ಹಾಕ್ತೀವಿ. ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ, ಹರಳೆಣ್ಣೆ, ಪಂಚಗವ್ಯ ಇದೆಲ್ಲ ಮಾಡಿಕೊಂಡು ಮಾಡ್ತಾ ಇರೋಂಥದ್ದು. ಇದು ಸ್ವಲ್ಪ ರೈತರಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಪಂಚಗವ್ಯ ಮಾಡ್ಕೋಬೇಕು, ಹಿಂಡಿಗಳನ್ನು ಕರಗಿಸ್ಬೇಕು. ಅದ್ರ ಮೇಲೆ ಇದು ಸೂಡೋಮೋನಸ್ಸು, ಟ್ರೈಕೋಡರ್ಮ ಅದೆಲ್ಲ ಮಾಡಿಸ್ಕೊಂಡು ಇದು ಮಾಡಬೇಕು ಅಂಥದ್ದು. ಇದು ಅಲ್ಟಿಮೇಟ್. ಈಗ 1 ಲಕ್ಷ ನಿಮ್ಮ ಇದರಲ್ಲಿ ಆಗಲಿಲ್ಲ, ನೀವು ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಇಲ್ಲ ಬೆಳೆ ಸರಿ ಬರಲಿಲ್ಲ ಅಂತ ಹೇಳಿದರೆ ನಾವು ಕೊಡ್ತೇವೆ. ಅದಕ್ಕೆ ಇದು ಇದರಲ್ಲಿ ಇದಕ್ಕೆ ಏನು ಮಾಡಿದ್ದೇವೆ ಅಂದರೆ NCGಯಲ್ಲಿ ಇನ್ನೂ ಒಂದು ವಿಷಯ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಬೆಳ್ಳುಳ್ಳಿ, ಅರಿಶಿನ ಇದನ್ನೆಲ್ಲ ಸೇರಿಸ್ಕೊತೀವಿ. ಇದು ಪ್ರಮಾಣದಲ್ಲಿ ಸೇರಿಸ್ಕೊಂಡು ಸೂಕ್ಷ್ಮಜೀವಿಗಳನ್ನು ಸೇರಿಸಿಬಿಟ್ಟು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ತೀವಿ. ಇದು ಸ್ವಲ್ಪ ಈ ಒಳ್ಳೆ ಉದಾಹರಣೆಗೆ ಇದು ಬೆಂಡೆ, ಬದನೆ ಈ ಗಿಡಗಳು ಸ್ವಲ್ಪ ಸ್ಟೆಮ್ಸಲ್ಲಿ ಸ್ವಲ್ಪ ಗಟ್ಟಿ ಇರ್ತದಲ್ಲ, ಅಂಥದ್ದಕ್ಕೆ ಇದನ್ನು, ಅಥವಾ ಮೆಣಸು, ಕಾಫಿ ಅದನ್ನೆಲ್ಲ ಅಂಥದ್ದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೋದು ಈ ರೀತಿಯಾಗಿ. ಇನ್ನು ಇದು ತ್ರಿಷಿಕಾ ಲಿಕ್ವಿಡ್ ನೋಡಿ, ಇದು ಏನಂತ ಹೇಳಿದರೆ ಗೆದ್ಲು ಹುಳ ಬರುತ್ತೆ. ಮರದಲ್ಲಿ ಮಾವಿನ ಮರಕ್ಕೆಲ್ಲ ಗೆದ್ಲು ಕಟ್ಕೊಂಡಿರುತ್ತೆ. ನೀವು ಮಾವಿನ ಮರಕ್ಕೆ ಇದು ಮೆಣಸಿನ ಬಳ್ಳಿ ಬಿಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಗೆದ್ಲು ಇದ್ರೆ ಇದಾಯ್ತಾ, ಮೆಣಸಿನ ಬಳ್ಳಿ ಹಿಡ್ಕೊಳ್ಳೋಕ್ಕಾಗಲ್ಲ, ಜಾರಿ ಬೀಳುತ್ತೆ. ಆಗ ಅದು ಇದೇನು ಮಾಡೋದು, ನೀವು ಅದು ಇದ್ದಾಗೇ ಈ ತ್ರಿಷಿಕಾ ಲಿಕ್ವಿಡನ್ನು ಆ ಮರಕ್ಕೆ ಹೊಡಿಬೋದು. ಗಿಡಕ್ಕೆ ಏನು ಮಾಡೋದು, ಹಾಳಾಗೋದಿಲ್ಲ. ಗೆದ್ಲು ಮಾತ್ರ ಸಾಯ್ತದೆ. 5 ನಿಮಿಷದಲ್ಲಿ ಗೆದ್ದು ಸಾಯ್ತದೆ. 5 ನಿಮಿಷ ಗೆದ್ದು ಸಾಯ್ತದೆ. ಆಮೇಲೆ ಗೆದ್ದಿನ ಗೂಡು ಮಣ್ಣಿನಲ್ಲಿ ಮೇಲ್ಗಡೆ ಇದ್ದರೆ 1 ಸಲ 2 ಸಲ ಹೊಡೆದು ಸಾಕು, ಮತ್ತೆ ಹೊಡಿದೇ ಬೇಡ. ಲೈಫ್ ಲಾಂಗ್ ಅದು ಕಂಟ್ರೋಲ್ ಮಾಡುತ್ತೆ. ಇಲ್ಲ ಅಂದರೆ ಆಳದಲ್ಲಿದ್ದರೆ, ಗೂಡಿಗೆ ಭಾಳ ಆಳದಲ್ಲಿದ್ದರೆ 6 ತಿಂಗಳಿಗೆ 1 ಸಲ ರಿಪೀಟ್ ಮಾಡಬೇಕಾಗುತ್ತೆ. ಲಾನ್ನಲ್ಲಿ ಹಾಗೇನೆ. ಮತ್ತು ಇದರಲ್ಲಿ ಎಲ್ಲ ಪೋಷಕಾಂಶಗಳು ಕೊಟ್ಟಿರೋದ್ರಿಂದ ಈ ಲಾನ್ ನಿಮಗೆ ಸ್ಪ್ರೇ ಮಾಡಿದಾಗ ಪ್ಯಾಚ್ ಆಗಿಬಿಟ್ಟು ಗೆದ್ಲು ಬಿಟ್ಟರೆ ಇದಾಗುತ್ತೆ, ವೈಟಿಶ್ ಆಗಿ ಬಂದುಬರುತ್ತೆ. ಈ ಸ್ಪ್ರೇ ಮಾಡಿ 15 ದಿವಸದಲ್ಲಿ ಲಾನ್ ಕೂಡ ಗ್ರೀನ್ ಆಗುತ್ತೆ. ಅದು ಎಕ್ಸ್ಟ್ರಾ ಇದು ಕೊಡಬೇಕಂತೇನಿಲ್ಲ. ಗೆದ್ಲು ಕೊಲ್ಲುತ್ತೆ, ಆಮೇಲೆ ಗಿಡಗಳನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಈಗ ಸಿಲ್ವರ್ ಗಿಡದಲ್ಲಿ ಮೆಣಸು ಹಾಕಿದ್ರಿ ಅಂತ ತಿಳ್ಕೊಳ್ಳಿ, ಗೆದ್ಲು ಹಿಡಿಯುತ್ತೆ ಅಂತ ತಿಳ್ಕೊಳ್ಳಿ, ಸ್ಪ್ರೇ ಮಾಡಿ, ಇದ್ದಾಗೇ ಸ್ಪ್ರೇ ಮಾಡಿ. ನೀವು ಮೆಣಸಿಗೇನೂ ಆಗಲ್ಲ, ಮರಕ್ಕೇನಾಗಲ್ಲ, ಗೆದ್ಲು ಹಿಡಿದಿದ್ದು ಮಾತ್ರ ಹತ್ತೋಗ್ಬಿಡುತ್ತೆ, ಕಂಪ್ಲೀಟ್ ಇದಾಗುತ್ತೆ. ಆ ರೀತಿ ಇದೆ. ಇದು ಸ್ಪೆಷಲಿ ನಿಮ್ಮ ಗೆದ್ಲು ಮತ್ತು ಕೆಲವು ಇದು ಬರುತ್ತೆ, ರೂಟ್ ಗ್ರಬ್ಸ್ ಅಂತೆಲ್ಲ ಬರ್ತದೆ, ಇಲ್ಲೆಲ್ಲ ಚಿತ್ರ ಕೊಟ್ಟಿದ್ದೀನಿ ಅಂಥದ್ದಕ್ಕೆಲ್ಲ ಇದೆ ಸ್ಪೆಷಲ್. ಇದು ಸ್ಪೆಷಲ್ ಇದೆ ಮೈಸೂರು. ಆ ರೀತಿ ಒಂದು ಅರ್ಥದಲ್ಲಿ ಇದು ಪೆಸ್ಟಿಸೈಡ್ ಆಗಿ ವರ್ಕ್ ಮಾಡುತ್ತೆ, ಗಿಡಗಳಿಗೆ ಟಾನಿಕ್ ಆಗಿ ವರ್ಕ್ ಮಾಡುತ್ತೆ. ನಾವು ಮಾಡಿದ ಎಲ್ಲ ಕೀಟನಾಶಕಗಳ ಪೆಸ್ಟಿಸೈಡ್ಸ್ ಆಗಲಿ ಇದೆಲ್ಲವೂ ಪೆಸ್ಟಿಸೈಡ್ ಆಗಿ ವರ್ಕ್ ಮಾಡುತ್ತೆ, ಇದಾಗುತ್ತೆ. ಅಷ್ಟೇ ಅಲ್ಲ, ಇದು ನಿಮ್ಮ ರೂಟ್ ಗ್ರೋತ್ ಹಾರ್ಮೋನ್ಸ್ ಕೂಡ ಇದರಲ್ಲಿದೆ. ಟ್ರಿಪಲ್ ಆ್ಯಕ್ಷನ್ ಇದೆ. ಗ್ರೋತ್ ಹಾರ್ಮೋನ್ಸು, ಪೆಸ್ಟಿಸೈಡ್ಸು ಆ್ಯಂಡ್ ನ್ಯೂಟ್ರಿಯೆಂಟ್ಸ್ 3 ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಒಂದೇ ಇದರಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕೊಡಬೇಕಂತೇನಿಲ್ಲ.
ಇದೆಲ್ಲ ಒಂದು 25 ವರ್ಷ ನಾವು ಸರ್ವಿಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡಿ ಆದಮೇಲೆ ಮಾರ್ಕೆಟಿಗೆ ಬಿಟ್ಟಿದೆ ಅಂತ. ಮತ್ತು ನಿಮ್ಗೆ ಏನಾದ್ರು ಕ್ವಶನ್ ಕೇಳೋದಿದೆಯಾ? ನಾನು ಏನು ಕೇಳಬೇಕನ್ನೋದಿತ್ತು ಅವರೇ ಮಾಹಿತಿಲೇ ಎಲ್ಲ ಉತ್ತರಗಳು ಕೊಟ್ಟಿದ್ದಾರೆ. ಓಕೆ, ನಮ್ಮದು ಸಹೋದರ ರೈತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಏನು ಹೇಳ್ಬೇಕಂದ್ರೆ ನಮ್ಮ ರೈತರುಗಳು ಅನಾವಶ್ಯಕವಾಗಿ ಈ ಕೀಟನಾಶಕಗಳಿಗೆ ಖರ್ಚು ಮಾಡ್ತಾ ಇರೋಂಥ ದುಡ್ಡುಗಳು ಅಲ್ಲೇನಾಗ್ತದೆ ಅಂದರೆ ಕೀಟನಾಶಕಕ್ಕೆ ಸಪ್ರೇಟಾಗಿ ಒಂದು ದುಡ್ಡು ಅಂತಾರೆ, ಮತ್ತು ಅದೇ ಗಿಡ ಬೆಳೆಯೋದಕ್ಕೆ ಅದಕ್ಕೊಂದು ನ್ಯೂಟ್ರಿಷನ್ ಅನ್ನೋ ಲೆಕ್ಕದಲ್ಲಿ ಟಾನಿಕ್ ಅನ್ನೋದಕ್ಕೆ ಸಪ್ರೇಟ್ ದುಡ್ಡು ಕೊಡ್ತಾರೆ. ಆ ರೀತಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಹೆಗ್ಡೆ ಸರ್ ಹೇಳ್ದಂಗೆ ಕೆಲವರು ಅವರೇ ಮನೇಲೇ ಮಾಡ್ಕೊಳ್ಬೋದು, ಅಥವಾ ಈ ಥರದ ವಿಧಾನಗಳನ್ನ ಇವರಿಂದ ತಿಳ್ಕೊಂಡು ಇವ್ರು ರೆಡಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಅದು ಕೀಟನಾಶಕ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರ ಬೆಲೆನೂ ತುಂಬ ಕಡಿಮೆ ಇರೋದ್ರಿಂದ ಇದನ್ನು ಇಲ್ಲಿಂದ ಇವರು ಈ ಉತ್ಪನ್ನಗಳನ್ನ ತೆಗೆದುಕೊಂಡು ಅವ್ರ ಜಮೀನುಗಳಲ್ಲಿ ಬೆಳೆಗಳಿಗೆ ಉಪಯೋಗಿಸ್ಬೋದು. ಮಾಡ್ಕೋಬೋದು, ಮಾಡದಿದ್ದವರು ಬಂದು ತಗೋಬೋದು. ಓಕೆ, ನಮ್ಮ ಸಹೋದರ ರೈತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಮ್ಮ ವಿ ಪಿ ಹೆಗ್ಡೆ ಸರ್ ಈಗ ಪೆಸ್ಟಿಸೈಡ್ ಎಲ್ಲರಿಗೂ ಅವ್ರು ಮನೇಲೇ ಮಾಡ್ಕೊಳ್ಳೋದು ಹೇಳ್ಕೊಡ್ತಾರೆ. ಅವ್ರದ್ದು ಒಂದು 30 ವರ್ಷದ ಸರ್ವಿಸ್ನ ನಾವು ಹಾಳಾಗೋಗಿ ಬಿಡಬಾರ್ದು. ಪ್ರತಿಯೊಬ್ಬರು ಬಂದು ಕಲ್ತ್ಕೊಂಡು ನಮ್ಮದು ದೇಶನ ಪೆಸ್ಟಿಸೈಡ್ ಮುಕ್ತ ಮಾಡ್ಬೋದು. ನಮ್ಮದು ನೇಚರಲ್ ಅಂತಂದರೆ ಸಿಗೋಂಥ ಎಲೆಗಳಿರ್ಬೋದು, ಅದರಲ್ಲೇ ಈಗ ಒಂದು ಹೊಂಗೆ ಮರ ಇರ್ಬೋದು, ಒಂದು ದಾಸವಾಳ ಇರ್ಬೋದು, ಸುಮಾರು ಆ ಥರ ವಿವಿಧ ಜಾತಿಯ ಮರಗಳಿಂದಲೇ ತೊಗೊಂಡು ಒಂದು ಪೆಸ್ಟಿಸೈಡ್ ಮಾಡ್ಕೋಬೋದು. ಆ ಥರ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಯಾರ್ಯಾರಿಗೆ ಬೇಕು ಟ್ರೈನಿಂಗ್ಗಳು ಬಂದು ತೊಗೋಬೋದು, ಮತ್ತು ಅವರೇ ಮಾಡ್ಕೋಬೋದು. ಯಾರಿಗೆ ಮಾಡ್ಕೊಳಕ್ಕಾಗಲ್ಲ ಅವ್ರು ಬಂದು ಇರೋ ಒಂದು ಸಪೋರ್ಟ್ ಮಾಡ್ತಾರೆ, ಬಂದು ಇವ್ರ ಹತ್ರ ತೊಗೋಬೋದು. ಇಷ್ಟೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇದೇ ರೀತಿ ನಿಮ್ಮ ಜೊತೆ ಜರ್ನಿ ಮಾಡ್ತಾ ಇರ್ತೀವಿ ಸರ್. ಇಷ್ಟೇ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಒಂದೇ ಮಾತು. ಓಕೆ. वांटेड फार्मर्स, किसानों की जरूरत है। किसान देश की जान है। किसान ही हमारी अमानत है। किसान हमारी बुनियाद है। किसान हमारी हिम्मत है। किसान हमारी ताकत है। फिर भी प्लास्टिक एक बीमारी बनके किसानों की जिंदगियों को जला रही है। प्लास्टिक किसान की जिंदगी को बर्बाद कर रही है। प्लास्टिक किसानों को बेरोजगार बना रही है। प्लास्टिक के खिलाफ हमारी जंग। प्लास्टिक के विनाश के लिए हमारे पास है समाधान। प्लास्टिक का विनाश हमारा अधिकार, हमारा कर्तव्य। भारत में नया क्रांति पैदा करने आ रही है माय नेचर इंडिया प्राइवेट लिमिटेड। देश में पहली बार किसानों से किसानों के लिए ऑनलाइन मंच निर्माण कर रहा है। हमेशा आपके साथ www.mynaturindia.com। आपके उत्पन्नों को सीधा बेचने के लिए किसानों को हम आमंत्रित करते हैं। सही दाम बेचने वाले किसान को, खरीदने वाले ग्राहक को। माय नेचर इंडिया प्राइवेट लिमिटेड, mynaturindia.com जल्द ही आपके सामने। mynaturindia.com. For those who are concerned about the development of our country and inclination towards nature protection, are welcome to take part and serve in this venture with open mind. We also greet any type of suggestion towards the development of our institution. Plastic Free India, jobs to all here, with complete empowerment to all in this resourceful nation is our mission and responsibility. Our travel is towards nature. Please join hands with us in this venture. Jai Hind, Jai Bharat Mata, Vande Mataram. mynaturindia.com,